ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಸಂಘರ್ಷ ಸ್ವಲ್ಪ ತಣ್ಣಗಾದಂತೆ ಕಾಣ್ತಾ ಇದೆ. ಹಾರ್ಮೋಸ್ ಜಲಸಂಧಿಯನ್ನ ಬಂದ್ ಮಾಡಲಾಗಿತ್ತು, ಆದರೆ ಮಿತ್ರ ರಾಷ್ಟ್ರಗಳಿಗೆ ಅದನ್ನ ತೆರೆದಿದೆ ಅಂತ ಹೇಳಿ ಇರಾನ್ ಹೇಳಿಕೊಂಡಿತ್ತು. ಅದಾದ ನಂತರ ದೇಶದತ್ತ ಹಡಗುಗಳು ಬರ್ತಾ ಇದೆ. ಇದರ ಬೆನ್ನಲ್ಲೇ ನೇವಿ ಕಾರ್ಯಾಚರಣೆ ಕೂಡ ಆರಂಭ ಆಗಿದೆ. ಅದು ಆಪರೇಷನ್ ಊರ್ಜಾ ಸುರಕ್ಷೆ ಅನ್ನುವ ಹೆಸರಲ್ಲಿ ಆಪರೇಷನ್ ಶುರುವಾಗಿದೆ. ಹಾರ್ಮೋಸ್ ದಾಟ್ತಾ ಇರುವಂತಹ ಭಾರತದ ನೌಕೆಗಳಿಗೆ ಅದು ಬೆಂಗಾವಲ್ ಆಗಿರುತ್ತೆ. 5 ಪ್ರಮುಖ ಯುದ್ಧ ನೌಕೆಗಳು ಕಾರ್ಯಾಚರಣೆಗೆ ಇಳಿದಿರೋದು. ಒಮನ್ ಕೊಲ್ಲಿಯಿಂದ ಅರಬ್ಬಿ ಸಮುದ್ರದ ತನಕ ಕಣ್ಗಾವಲನ್ನ ಇಟ್ಟಿರುತ್ತೆ. ಭಾರತೀಯ ಕಾರ್ಗೋ ನೌಕೆಗಳ ಮೇಲೆ ಸತತವಾಗಿ ನಿಗಾವನ್ನ ಇಟ್ಟಿರುತ್ತೆ. ಗಲ್ಫ್ನಲ್ಲಿ ಯುದ್ಧ ನಡೆಯುವಾಗಲೇ ಒಮನ್ ಕೊಲ್ಲಿಯಿಂದ ಅರಬ್ಬಿ ಸಮುದ್ರದ ತನಕ ಭಾರತೀಯ ನೌಕೆ ತನ್ನ ಸ್ಪೆಷಲ್ ಕಾರ್ಯಾಚರಣೆಗೆ ಚಾಲನೆ ಕೊಟ್ಟಿದೆ. ಇದಕ್ಕೆ ಆಪರೇಷನ್ ಊರ್ಜಾ ಸುರಕ್ಷೆ ಅಂತ ಹೆಸರನ್ನ ಇಡಲಾಗಿದೆ. ಊರ್ಜಾ ಅಂದ್ರೆ ಇಂಧನ ಎಂದರ್ಥ. ಇಂಧನ ಸುರಕ್ಷತೆಯೇ ಈ ಆಪರೇಷನ್ ನ ಫೋಕಸ್. ನೌಕಾದಳದ 5 ಪ್ರಮುಖ ವಾರ್ಶಿಪ್ಗಳು ಇಲ್ಲಿ ಕಾರ್ಯಾಚರಣೆ ನಡೆಸ್ತಾ ಇದೆ. ಇದರಲ್ಲಿ ಡೆಸ್ಟ್ರಾಯರ್ ಮತ್ತು ಫ್ರಿಗೇಟ್ ದರ್ಜೆಯ ವಾರ್ಶಿಪ್ಗಳು ಇದೆ. ಭಾರತೀಯ ಕಾರ್ಗೋ, ವಿಶೇಷವಾಗಿ ಹಾರ್ಮೋಸ್ ದಾಟುತ್ತಿರುವಂತಹ ತೈಲ ಮತ್ತು ಗ್ಯಾಸ್ ಹಡಗುಗಳಿಗೆ ಎಸ್ಕಾರ್ಟ್ ಕೊಡುವುದು ಈ ನೌಕೆಗಳ ವಿಶೇಷ ಜವಾಬ್ದಾರಿಯಾಗಿದೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಸಂಘರ್ಷ ಸ್ವಲ್ಪ ತಣ್ಣಗಾದಂತೆ ಕಾಣ್ತಾ ಇದೆ. ಹಾರ್ಮೋಸ್ ಜಲಸಂಧಿಯನ್ನ ಬಂದ್ ಮಾಡಲಾಗಿತ್ತು, ಆದರೆ ಮಿತ್ರ ರಾಷ್ಟ್ರಗಳಿಗೆ ಅದನ್ನ ತೆರೆದಿದೆ ಅಂತ ಹೇಳಿ ಇರಾನ್ ಹೇಳಿಕೊಂಡಿತ್ತು. ಅದಾದ ನಂತರ ದೇಶದತ್ತ ಹಡಗುಗಳು ಬರ್ತಾ ಇದೆ. ಇದರ ಬೆನ್ನಲ್ಲೇ ನೇವಿ ಕಾರ್ಯಾಚರಣೆ ಕೂಡ ಆರಂಭ ಆಗಿದೆ. ಅದು ಆಪರೇಷನ್ ಊರ್ಜಾ ಸುರಕ್ಷೆ ಅನ್ನುವ ಹೆಸರಲ್ಲಿ ಆಪರೇಷನ್ ಶುರುವಾಗಿದೆ. ಹಾರ್ಮೋಸ್ ದಾಟ್ತಾ ಇರುವಂತಹ ಭಾರತದ ನೌಕೆಗಳಿಗೆ ಅದು ಬೆಂಗಾವಲ್ ಆಗಿರುತ್ತೆ. 5 ಪ್ರಮುಖ ಯುದ್ಧ ನೌಕೆಗಳು ಕಾರ್ಯಾಚರಣೆಗೆ ಇಳಿದಿರೋದು. ಒಮನ್ ಕೊಲ್ಲಿಯಿಂದ ಅರಬ್ಬಿ ಸಮುದ್ರದ ತನಕ ಕಣ್ಗಾವಲನ್ನ ಇಟ್ಟಿರುತ್ತೆ. ಭಾರತೀಯ ಕಾರ್ಗೋ ನೌಕೆಗಳ ಮೇಲೆ ಸತತವಾಗಿ ನಿಗಾವನ್ನ ಇಟ್ಟಿರುತ್ತೆ. ಗಲ್ಫ್ನಲ್ಲಿ ಯುದ್ಧ ನಡೆಯುವಾಗಲೇ ಒಮನ್ ಕೊಲ್ಲಿಯಿಂದ ಅರಬ್ಬಿ ಸಮುದ್ರದ ತನಕ ಭಾರತೀಯ ನೌಕೆ ತನ್ನ ಸ್ಪೆಷಲ್ ಕಾರ್ಯಾಚರಣೆಗೆ ಚಾಲನೆ ಕೊಟ್ಟಿದೆ. ಇದಕ್ಕೆ ಆಪರೇಷನ್ ಊರ್ಜಾ ಸುರಕ್ಷೆ ಅಂತ ಹೆಸರನ್ನ ಇಡಲಾಗಿದೆ. ಊರ್ಜಾ ಅಂದ್ರೆ ಇಂಧನ ಎಂದರ್ಥ. ಇಂಧನ ಸುರಕ್ಷತೆಯೇ ಈ ಆಪರೇಷನ್ ನ ಫೋಕಸ್. ನೌಕಾದಳದ 5 ಪ್ರಮುಖ ವಾರ್ಶಿಪ್ಗಳು ಇಲ್ಲಿ ಕಾರ್ಯಾಚರಣೆ ನಡೆಸ್ತಾ ಇದೆ. ಇದರಲ್ಲಿ ಡೆಸ್ಟ್ರಾಯರ್ ಮತ್ತು ಫ್ರಿಗೇಟ್ ದರ್ಜೆಯ ವಾರ್ಶಿಪ್ಗಳು ಇದೆ. ಭಾರತೀಯ ಕಾರ್ಗೋ, ವಿಶೇಷವಾಗಿ ಹಾರ್ಮೋಸ್ ದಾಟುತ್ತಿರುವಂತಹ ತೈಲ ಮತ್ತು ಗ್ಯಾಸ್ ಹಡಗುಗಳಿಗೆ ಎಸ್ಕಾರ್ಟ್ ಕೊಡುವುದು ಈ ನೌಕೆಗಳ ವಿಶೇಷ ಜವಾಬ್ದಾರಿಯಾಗಿದೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಸಂಘರ್ಷ ಸ್ವಲ್ಪ ತಣ್ಣಗಾದಂತೆ ಕಾಣ್ತಾ ಇದೆ. ಹಾರ್ಮೋಸ್ ಜಲಸಂಧಿಯನ್ನ ಬಂದ್ ಮಾಡಲಾಗಿತ್ತು, ಆದರೆ ಮಿತ್ರ ರಾಷ್ಟ್ರಗಳಿಗೆ ಅದನ್ನ ತೆರೆದಿದೆ ಅಂತ ಹೇಳಿ ಇರಾನ್ ಹೇಳಿಕೊಂಡಿತ್ತು. ಅದಾದ ನಂತರ ದೇಶದತ್ತ ಹಡಗುಗಳು ಬರ್ತಾ ಇದೆ. ಇದರ ಬೆನ್ನಲ್ಲೇ ನೇವಿ ಕಾರ್ಯಾಚರಣೆ ಕೂಡ ಆರಂಭ ಆಗಿದೆ. ಅದು ಆಪರೇಷನ್ ಊರ್ಜಾ ಸುರಕ್ಷೆ ಅನ್ನುವ ಹೆಸರಲ್ಲಿ ಆಪರೇಷನ್ ಶುರುವಾಗಿದೆ. ಹಾರ್ಮೋಸ್ ದಾಟ್ತಾ ಇರುವಂತಹ ಭಾರತದ ನೌಕೆಗಳಿಗೆ ಅದು ಬೆಂಗಾವಲ್ ಆಗಿರುತ್ತೆ. 5 ಪ್ರಮುಖ ಯುದ್ಧ ನೌಕೆಗಳು ಕಾರ್ಯಾಚರಣೆಗೆ ಇಳಿದಿರೋದು. ಒಮನ್ ಕೊಲ್ಲಿಯಿಂದ ಅರಬ್ಬಿ ಸಮುದ್ರದ ತನಕ ಕಣ್ಗಾವಲನ್ನ ಇಟ್ಟಿರುತ್ತೆ. ಭಾರತೀಯ ಕಾರ್ಗೋ ನೌಕೆಗಳ ಮೇಲೆ ಸತತವಾಗಿ ನಿಗಾವನ್ನ ಇಟ್ಟಿರುತ್ತೆ. ಗಲ್ಫ್ನಲ್ಲಿ ಯುದ್ಧ ನಡೆಯುವಾಗಲೇ ಒಮನ್ ಕೊಲ್ಲಿಯಿಂದ ಅರಬ್ಬಿ ಸಮುದ್ರದ ತನಕ ಭಾರತೀಯ ನೌಕೆ ತನ್ನ ಸ್ಪೆಷಲ್ ಕಾರ್ಯಾಚರಣೆಗೆ ಚಾಲನೆ ಕೊಟ್ಟಿದೆ. ಇದಕ್ಕೆ ಆಪರೇಷನ್ ಊರ್ಜಾ ಸುರಕ್ಷೆ ಅಂತ ಹೆಸರನ್ನ ಇಡಲಾಗಿದೆ. ಊರ್ಜಾ ಅಂದ್ರೆ ಇಂಧನ ಎಂದರ್ಥ. ಇಂಧನ ಸುರಕ್ಷತೆಯೇ ಈ ಆಪರೇಷನ್ ನ ಫೋಕಸ್. ನೌಕಾದಳದ 5 ಪ್ರಮುಖ ವಾರ್ಶಿಪ್ಗಳು ಇಲ್ಲಿ ಕಾರ್ಯಾಚರಣೆ ನಡೆಸ್ತಾ ಇದೆ. ಇದರಲ್ಲಿ ಡೆಸ್ಟ್ರಾಯರ್ ಮತ್ತು ಫ್ರಿಗೇಟ್ ದರ್ಜೆಯ ವಾರ್ಶಿಪ್ಗಳು ಇದೆ. ಭಾರತೀಯ ಕಾರ್ಗೋ, ವಿಶೇಷವಾಗಿ ಹಾರ್ಮೋಸ್ ದಾಟುತ್ತಿರುವಂತಹ ತೈಲ ಮತ್ತು ಗ್ಯಾಸ್ ಹಡಗುಗಳಿಗೆ ಎಸ್ಕಾರ್ಟ್ ಕೊಡುವುದು ಈ ನೌಕೆಗಳ ವಿಶೇಷ ಜವಾಬ್ದಾರಿಯಾಗಿದೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಸಂಘರ್ಷ ಸ್ವಲ್ಪ ತಣ್ಣಗಾದಂತೆ ಕಾಣ್ತಾ ಇದೆ. ಹಾರ್ಮೋಸ್ ಜಲಸಂಧಿಯನ್ನ ಬಂದ್ ಮಾಡಲಾಗಿತ್ತು, ಆದರೆ ಮಿತ್ರ ರಾಷ್ಟ್ರಗಳಿಗೆ ಅದನ್ನ ತೆರೆದಿದೆ ಅಂತ ಹೇಳಿ ಇರಾನ್ ಹೇಳಿಕೊಂಡಿತ್ತು. ಅದಾದ ನಂತರ ದೇಶದತ್ತ ಹಡಗುಗಳು ಬರ್ತಾ ಇದೆ. ಇದರ ಬೆನ್ನಲ್ಲೇ ನೇವಿ ಕಾರ್ಯಾಚರಣೆ ಕೂಡ ಆರಂಭ ಆಗಿದೆ. ಅದು ಆಪರೇಷನ್ ಊರ್ಜಾ ಸುರಕ್ಷೆ ಅನ್ನುವ ಹೆಸರಲ್ಲಿ ಆಪರೇಷನ್ ಶುರುವಾಗಿದೆ. ಹಾರ್ಮೋಸ್ ದಾಟ್ತಾ ಇರುವಂತಹ ಭಾರತದ ನೌಕೆಗಳಿಗೆ ಅದು ಬೆಂಗಾವಲ್ ಆಗಿರುತ್ತೆ. 5 ಪ್ರಮುಖ ಯುದ್ಧ ನೌಕೆಗಳು ಕಾರ್ಯಾಚರಣೆಗೆ ಇಳಿದಿರೋದು. ಒಮನ್ ಕೊಲ್ಲಿಯಿಂದ ಅರಬ್ಬಿ ಸಮುದ್ರದ ತನಕ ಕಣ್ಗಾವಲನ್ನ ಇಟ್ಟಿರುತ್ತೆ. ಭಾರತೀಯ ಕಾರ್ಗೋ ನೌಕೆಗಳ ಮೇಲೆ ಸತತವಾಗಿ ನಿಗಾವನ್ನ ಇಟ್ಟಿರುತ್ತೆ. ಗಲ್ಫ್ನಲ್ಲಿ ಯುದ್ಧ ನಡೆಯುವಾಗಲೇ ಒಮನ್ ಕೊಲ್ಲಿಯಿಂದ ಅರಬ್ಬಿ ಸಮುದ್ರದ ತನಕ ಭಾರತೀಯ ನೌಕೆ ತನ್ನ ಸ್ಪೆಷಲ್ ಕಾರ್ಯಾಚರಣೆಗೆ ಚಾಲನೆ ಕೊಟ್ಟಿದೆ. ಇದಕ್ಕೆ ಆಪರೇಷನ್ ಊರ್ಜಾ ಸುರಕ್ಷೆ ಅಂತ ಹೆಸರನ್ನ ಇಡಲಾಗಿದೆ. ಊರ್ಜಾ ಅಂದ್ರೆ ಇಂಧನ ಎಂದರ್ಥ. ಇಂಧನ ಸುರಕ್ಷತೆಯೇ
ಈ ಆಪರೇಷನ್ ನ ಫೋಕಸ್. ನೌಕಾದಳದ 5 ಪ್ರಮುಖ ವಾರ್ಶಿಪ್ಗಳು ಇಲ್ಲಿ ಕಾರ್ಯಾಚರಣೆ ನಡೆಸ್ತಾ ಇದೆ. ಇದರಲ್ಲಿ ಡೆಸ್ಟ್ರಾಯರ್ ಮತ್ತು ಫ್ರಿಗೇಟ್ ದರ್ಜೆಯ ವಾರ್ಶಿಪ್ಗಳು ಇದೆ. ಭಾರತೀಯ ಕಾರ್ಗೋ, ವಿಶೇಷವಾಗಿ ಹಾರ್ಮೋಸ್ ದಾಟುತ್ತಿರುವಂತಹ ತೈಲ ಮತ್ತು ಗ್ಯಾಸ್ ಹಡಗುಗಳಿಗೆ ಎಸ್ಕಾರ್ಟ್ ಕೊಡುವುದು ಈ ನೌಕೆಗಳ ವಿಶೇಷ ಜವಾಬ್ದಾರಿಯಾಗಿದೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಸಂಘರ್ಷ ಸ್ವಲ್ಪ ತಣ್ಣಗಾದಂತೆ ಕಾಣ್ತಾ ಇದೆ. ಹಾರ್ಮೋಸ್ ಜಲಸಂಧಿಯನ್ನ ಬಂದ್ ಮಾಡಲಾಗಿತ್ತು, ಆದರೆ ಮಿತ್ರ ರಾಷ್ಟ್ರಗಳಿಗೆ ಅದನ್ನ ತೆರೆದಿದೆ ಅಂತ ಹೇಳಿ ಇರಾನ್ ಹೇಳಿಕೊಂಡಿತ್ತು. ಅದಾದ ನಂತರ ದೇಶದತ್ತ ಹಡಗುಗಳು ಬರ್ತಾ ಇದೆ. ಇದರ ಬೆನ್ನಲ್ಲೇ ನೇವಿ ಕಾರ್ಯಾಚರಣೆ ಕೂಡ ಆರಂಭ ಆಗಿದೆ. ಅದು ಆಪರೇಷನ್ ಊರ್ಜಾ ಸುರಕ್ಷೆ ಅನ್ನುವ ಹೆಸರಲ್ಲಿ ಆಪರೇಷನ್ ಶುರುವಾಗಿದೆ. ಹಾರ್ಮೋಸ್ ದಾಟ್ತಾ ಇರುವಂತಹ ಭಾರತದ ನೌಕೆಗಳಿಗೆ ಅದು ಬೆಂಗಾವಲ್ ಆಗಿರುತ್ತೆ. 5 ಪ್ರಮುಖ ಯುದ್ಧ ನೌಕೆಗಳು ಕಾರ್ಯಾಚರಣೆಗೆ ಇಳಿದಿರೋದು. ಒಮನ್ ಕೊಲ್ಲಿಂದ ಅರಬ್ಬಿ ಸಮುದ್ರದ ತನಕ ಕಣ್ಗಾವಲನ್ನ ಇಟ್ಟಿರುತ್ತೆ. ಭಾರತೀಯ ಕಾರ್ಗೋ ನೌಕೆಗಳ ಮೇಲೆ ಸತತವಾಗಿ ನಿಗಾವನ್ನ ಇಟ್ಟಿರುತ್ತೆ. ಗಲ್ಫ್ನಲ್ಲಿ ಯುದ್ಧ ನಡೆಯುವಾಗಲೇ ಒಮನ್ ಕೊಲ್ಲಿಯಿಂದ ಅರಬ್ಬಿ ಸಮುದ್ರದ ತನಕ ಭಾರತೀಯ ನೌಕೆ ತನ್ನ ಸ್ಪೆಷಲ್ ಕಾರ್ಯಾಚರಣೆಗೆ ಚಾಲನೆ ಕೊಟ್ಟಿದೆ. ಇದಕ್ಕೆ ಆಪರೇಷನ್ ಊರ್ಜಾ ಸುರಕ್ಷೆ ಅಂತ ಹೆಸರನ್ನು ಇಡಲಾಗಿದೆ. ಊರ್ಜಾ ಅಂದ್ರೆ ಇಂಧನ ಎಂದರ್ಥ. ಇಂಧನ ಸುರಕ್ಷತೆಯೇ ಈ ಆಪರೇಷನ್ ನ ಫೋಕಸ್. ನೌಕಾದಳದ 5 ಪ್ರಮುಖ ವಾರ್ಶಿಪ್ಗಳು ಇಲ್ಲಿ ಕಾರ್ಯಾಚರಣೆ ನಡೆಸ್ತಾ ಇದೆ. ಇದರಲ್ಲಿ ಡೆಸ್ಟ್ರಾಯರ್ ಮತ್ತು ಫ್ರಿಗೇಟ್ ದರ್ಜೆಯ ವಾರ್ಶಿಪ್ಗಳು ಇದೆ. ಭಾರತೀಯ ಕಾರ್ಗೋ, ವಿಶೇಷವಾಗಿ ಹಾರ್ಮೋಸ್ ದಾಟುತ್ತಿರುವಂತಹ ತೈಲ ಮತ್ತು ಗ್ಯಾಸ್ ಹಡಗುಗಳಿಗೆ ಎಸ್ಕಾರ್ಟ್ ಕೊಡುವುದು ಈ ನೌಕೆಗಳ ವಿಶೇಷ ಜವಾಬ್ದಾರಿಯಾಗಿದೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಸಂಘರ್ಷ ಸ್ವಲ್ಪ ತಣ್ಣಗಾದಂತೆ ಕಾಣ್ತಾ ಇದೆ. ಹಾರ್ಮೋಸ್ ಜಲಸಂಧಿಯನ್ನ ಬಂದ್ ಮಾಡಲಾಗಿತ್ತು, ಆದರೆ ಮಿತ್ರ ರಾಷ್ಟ್ರಗಳಿಗೆ ಅದನ್ನ ತೆರೆದಿದೆ ಅಂತ ಹೇಳಿ ಇರಾನ್ ಹೇಳಿಕೊಂಡಿತ್ತು. ಅದಾದ ನಂತರ ದೇಶದತ್ತ ಹಡಗುಗಳು ಬರ್ತಾ ಇದೆ. ಇದರ ಬೆನ್ನಲ್ಲೇ ನೇವಿ ಕಾರ್ಯಾಚರಣೆ ಕೂಡ ಆರಂಭ ಆಗಿದೆ. ಅದು ಆಪರೇಷನ್ ಊರ್ಜಾ ಸುರಕ್ಷೆ ಅನ್ನುವ ಹೆಸರಲ್ಲಿ ಆಪರೇಷನ್ ಶುರುವಾಗಿದೆ. ಹಾರ್ಮೋಸ್ ದಾಟ್ತಾ ಇರುವಂತಹ ಭಾರತದ ನೌಕೆಗಳಿಗೆ ಅದು ಬೆಂಗಾವಲ್ ಆಗಿರುತ್ತೆ. 5 ಪ್ರಮುಖ ಯುದ್ಧ ನೌಕೆಗಳು ಕಾರ್ಯಾಚರಣೆಗೆ ಇಳಿದಿರೋದು. ಒಮನ್ ಕೊಲ್ಲಿಂದ ಅರಬ್ಬಿ ಸಮುದ್ರದ ತನಕ ಕಣ್ಗಾವಲನ್ನ ಇಟ್ಟಿರುತ್ತೆ. ಭಾರತೀಯ ಕಾರ್ಗೋ ನೌಕೆಗಳ ಮೇಲೆ ಸತತವಾಗಿ ನಿಗಾವನ್ನ ಇಟ್ಟಿರುತ್ತೆ. ಗಲ್ಫ್ನಲ್ಲಿ ಯುದ್ಧ ನಡೆಯುವಾಗಲೇ ಒಮನ್ ಕೊಲ್ಲಿಯಿಂದ ಅರಬ್ಬಿ ಸಮುದ್ರದ ತನಕ ಭಾರತೀಯ ನೌಕೆ ತನ್ನ ಸ್ಪೆಷಲ್ ಕಾರ್ಯಾಚರಣೆಗೆ ಚಾಲನೆ ಕೊಟ್ಟಿದೆ. ಇದಕ್ಕೆ ಆಪರೇಷನ್ ಊರ್ಜಾ ಸುರಕ್ಷೆ ಅಂತ ಹೆಸರನ್ನು ಇಡಲಾಗಿದೆ. ಊರ್ಜಾ ಅಂದ್ರೆ ಇಂಧನ ಎಂದರ್ಥ. ಇಂಧನ ಸುರಕ್ಷತೆಯೇ ಈ ಆಪರೇಷನ್ ನ ಫೋಕಸ್. ನೌಕಾದಳದ 5 ಪ್ರಮುಖ ವಾರ್ಶಿಪ್ಗಳು ಇಲ್ಲಿ ಕಾರ್ಯಾಚರಣೆ ನಡೆಸ್ತಾ ಇದೆ. ಇದರಲ್ಲಿ ಡೆಸ್ಟ್ರಾಯರ್ ಮತ್ತು ಫ್ರಿಗೇಟ್ ದರ್ಜೆಯ ವಾರ್ಶಿಪ್ಗಳು ಇದೆ. ಭಾರತೀಯ ಕಾರ್ಗೋ, ವಿಶೇಷವಾಗಿ ಹಾರ್ಮೋಸ್ ದಾಟುತ್ತಿರುವಂತಹ ತೈಲ ಮತ್ತು ಗ್ಯಾಸ್ ಹಡಗುಗಳಿಗೆ ಎಸ್ಕಾರ್ಟ್ ಕೊಡುವುದು ಈ ನೌಕೆಗಳ ವಿಶೇಷ ಜವಾಬ್ದಾರಿಯಾಗಿದೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಸಂಘರ್ಷ ಸ್ವಲ್ಪ ತಣ್ಣಗಾದಂತೆ ಕಾಣ್ತಾ ಇದೆ. ಹಾರ್ಮೋಸ್ ಜಲಸಂಧಿಯನ್ನ ಬಂದ್ ಮಾಡಲಾಗಿತ್ತು, ಆದರೆ ಮಿತ್ರ ರಾಷ್ಟ್ರಗಳಿಗೆ ಅದನ್ನ ತೆರೆದಿದೆ ಅಂತ ಹೇಳಿ ಇರಾನ್ ಹೇಳಿಕೊಂಡಿತ್ತು. ಅದಾದ ನಂತರ ದೇಶದತ್ತ ಹಡಗುಗಳು ಬರ್ತಾ ಇದೆ. ಇದರ ಬೆನ್ನಲ್ಲೇ ನೇವಿ ಕಾರ್ಯಾಚರಣೆ ಕೂಡ ಆರಂಭ ಆಗಿದೆ. ಅದು ಆಪರೇಷನ್ ಊರ್ಜಾ ಸುರಕ್ಷೆ ಅನ್ನುವ ಹೆಸರಲ್ಲಿ ಆಪರೇಷನ್ ಶುರುವಾಗಿದೆ. ಹಾರ್ಮೋಸ್ ದಾಟ್ತಾ ಇರುವಂತಹ ಭಾರತದ ನೌಕೆಗಳಿಗೆ ಅದು ಬೆಂಗಾವಲ್ ಆಗಿರುತ್ತೆ. 5 ಪ್ರಮುಖ ಯುದ್ಧ ನೌಕೆಗಳು ಕಾರ್ಯಾಚರಣೆಗೆ ಇಳಿದಿರೋದು. ಒಮನ್ ಕೊಲ್ಲಿಂದ ಅರಬ್ಬಿ ಸಮುದ್ರದ ತನಕ ಕಣ್ಗಾವಲನ್ನ ಇಟ್ಟಿರುತ್ತೆ. ಭಾರತೀಯ ಕಾರ್ಗೋ ನೌಕೆಗಳ ಮೇಲೆ ಸತತವಾಗಿ ನಿಗಾವನ್ನ ಇಟ್ಟಿರುತ್ತೆ. ಗಲ್ಫ್ನಲ್ಲಿ ಯುದ್ಧ ನಡೆಯುವಾಗಲೇ ಒಮನ್ ಕೊಲ್ಲಿಯಿಂದ ಅರಬ್ಬಿ ಸಮುದ್ರದ ತನಕ ಭಾರತೀಯ ನೌಕೆ ತನ್ನ ಸ್ಪೆಷಲ್ ಕಾರ್ಯಾಚರಣೆಗೆ ಚಾಲನೆ ಕೊಟ್ಟಿದೆ. ಇದಕ್ಕೆ ಆಪರೇಷನ್ ಊರ್ಜಾ ಸುರಕ್ಷೆ ಅಂತ ಹೆಸರನ್ನು ಇಡಲಾಗಿದೆ. ಊರ್ಜಾ ಅಂದ್ರೆ ಇಂಧನ ಎಂದರ್ಥ. ಇಂಧನ ಸುರಕ್ಷತೆಯೇ ಈ ಆಪರೇಷನ್ ನ ಫೋಕಸ್. ನೌಕಾದಳದ 5 ಪ್ರಮುಖ ವಾರ್ಶಿಪ್ಗಳು ಇಲ್ಲಿ ಕಾರ್ಯಾಚರಣೆ ನಡೆಸ್ತಾ ಇದೆ. ಇದರಲ್ಲಿ ಡೆಸ್ಟ್ರಾಯರ್ ಮತ್ತು ಫ್ರಿಗೇಟ್ ದರ್ಜೆಯ ವಾರ್ಶಿಪ್ಗಳು ಇದೆ. ಭಾರತೀಯ ಕಾರ್ಗೋ, ವಿಶೇಷವಾಗಿ ಹಾರ್ಮೋಸ್ ದಾಟುತ್ತಿರುವಂತಹ ತೈಲ ಮತ್ತು ಗ್ಯಾಸ್ ಹಡಗುಗಳಿಗೆ ಎಸ್ಕಾರ್ಟ್ ಕೊಡುವುದು ಈ ನೌಕೆಗಳ ವಿಶೇಷ ಜವಾಬ್ದಾರಿಯಾಗಿದೆ.